ಅಶೋಕ ಸರ್ಕಲಲ್ಲಿ ಇರ್ತಕ್ಕಂಥ ವಿರಾಟ್ ಹಿಂದೂ ಗಣೇಶೋತ್ಸವ ಅಂದರೆ 2024 ಇದು ಬಂದುಬಿಟ್ಟು 3ನೇ ವರ್ಷ ಸಂಸ್ಥಾಪನೆ ಮಾಡೋದಂತಲೇ ಹೇಳ್ಬೋದು. ಬರೀ ಒಳಗಡೆ ಹೋಗೋದು ಎಲ್ಲಿ ಅಂತ ತೋರಿಸ್ತೀನಿ. ಎಸ್, ಈಗ ನೋಡ್ತಿದ್ರಲ್ಲ, ಇಲ್ಲೇ ಒಳಗಡೆ ಹೋಗೋದು, ಇಲ್ಲೇ ಸಿಂದನೇ ಹೋಗಬೇಕು. ಒಳಗಡೆ ಹೋಗ್ತಾ ಹೋಗ್ತಾ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಇನ್ನೊಂದು ಏನಪ್ಪ ವಿಶೇಷತೆ ಅಂತ ಹೇಳಿದರೆ, ಒಂದು ಬೇರೆ ಬೇರೆ ಕಡೆಯಿಂದ ಎಲ್ಲ ಒಂದು ಟ್ಯಾಕ್ಟ್ರಿ ಲಾರಿ ಮಾಡ್ಕೊಂಡು ಬರ್ತಾರೆ, ಒಂದು ಎತ್ತಿನ ಗಾಡಿ ಮಾಡ್ಕೊಂಡು ಬರ್ತಾರೆ, ಆಟೋ ರಿಕ್ಷಾದಲ್ಲಿ ಎಲ್ಲ ಬರ್ತಾರೆ. ಒಂದು ಡಿಫ್ರೆಂಟಾಗಿ ತುಂಬ ಜನ ಸೇರುವ ಒಂದು ಊರು ಅಂತ ಹೇಳಿದರೆ ರಾಣೆಬೆನ್ನೂರು ಅಂತಲೇ ಹೇಳ್ಬೋದು. ಅಷ್ಟು ಒಂದು ವಿಶೇಷವಾಗಿರೋದು. ಬನ್ನಿ ಒಳಗಡೆ ಹೋಗ್ತಾ ಹೋಗ್ತಾ ನೋಡೋಣ. ಏನ್ ಕಾಣಿಸ್ತಿದೆ ಯಪ್ಪಾ ಗುರುಬ್ರೋ ಹೆಂಗಿದೆ? ಸಖತ್ತಾಗೈತೆ. ರಾಣೆಬೆನ್ನೂರಿಗೆ 3 ದಿವಸ ಒಳಗೆ ಬರ್ರಿ. ಚೆನ್ನಾಗಿದೆ. ಸ್ವಲ್ಪ ಬ್ರೇಕ್ ನೋಡ್ಬೇಕಷ್ಟೇ. ಸ್ನೇಹಿತರೆ, ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಒಂದು ಇದು ಅಶೋಕ ಸರ್ಕಲಲ್ಲಿ ಹಿಂದೂ ವಿರಾಟ್ ಗಣಪತಿಯನ್ನು ಕೂರಿಸಿದ್ರು. ಒಂದು ವಿಶೇಷವಾಗಿತ್ತು, ಅದನ್ನೇ ನೀವು ಇದುವರೆಗೂ ನೋಡಿದ್ದು. ಸ್ನೇಹಿತರೆ, ಅಶೋಕ ಸರ್ಕಲಲ್ಲಿ ಇರ್ತಕ್ಕಂಥ ಹಿಂದೂ ವಿರಾಟ್ ಗಣಪತಿ ನೀವು ನೋಡಿದರೆ ಬಿಟ್ಟು ಗುಹೆ ಥೀಮಲ್ಲಿ ಒಂದು ಮಾಡಿದ್ದಾರೆ. ಅದು ಒಳಗಡೆ ಬಂದುಬಿಟ್ಟು ಒಂದು ಕಾಡಲ್ಲೇ ನೀವು ಒಂದು ಗಣಪತಿನ ನೋಡಿದಿರೇನೋ ಅನ್ನೋ ಒಂದು ಫೀಲ್ ಬರಬೇಕು, ಆ ಥರ ಆಗಿದೆ. ನಿಜವಾಗ್ಲೂ ನೀವು ಒಳಗಡೆ ಒಂದು 5 ನಿಮಿಷ ನಿಂತ್ಕೊಂಡ್ರಿ ಅಂದರೆ ನೀವು ಬೇರೆ ಜಗತ್ತಲ್ಲೇ ಇದ್ರೆ ಅನ್ಕೋಬೋದು. ಅಷ್ಟು ಒಂದು ಒಳ್ಳೆ ಥೀಮಲ್ಲಿ ಮಾಡಿದ್ದಾರೆ. ಈ ಥೀಮಲ್ಲಿ ಮಾಡಿರೋದು ತುಂಬಾ ಒಂದು ಸ್ಪೆಷಲ್ ಆಗಿದೆ ಅಂತ ಅನ್ಕೋಬೋದು. ಏನಾದರೂ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು. ಈ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದರೆ ಒಂದು ವರ್ಷಕ್ಕೊಮ್ಮೆ ಗಣಪತಿನ ಈ ಒಂದು ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ಮಾಡಿದರೆ ವಿಶೇಷವಾಗಿರುತ್ತೆ. ಎಲ್ಲರೂ ನಾರ್ಮಲಾಗಿ ಮಾಡೋದಕ್ಕಿಂತ ನಾವು ವಿಶೇಷವಾಗಿ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಅಶೋಕ ಸರ್ಕಲಲ್ಲಿ ಕೂರಿಸಿರ್ತಕ್ಕಂಥ ರಾಣೆಬೆನ್ನೂರಲ್ಲಿ ವಿರಾಟ್ ಗಣಪತಿ ಒಂದು ವಿಶೇಷವಾಗಿದೆ. ಹೋದ ವರ್ಷಕ್ಕಿಂತ ಈ ವರ್ಷ ಒಂದು ತುಂಬ ವಿಶೇಷವಾಗಿದೆ. ಇದೇ ರೀತಿ ವರ್ಷ ಮಾಡಲಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕಂತ ಹೇಳಿದರೆ ವರ್ಷಕ್ಕೆ ಒಂದ್ಸರಿ ಏನಾದರೂ ನಾವು ಏನಾದರೂ ಹೊಸತನದ ಒಂದು ರೀತಿಯಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಈ ರೀತಿ ಮಾಡ್ಬೋದು. ಒಳಗಡೆಗೆಲ್ಲ ನೋಡಿದ್ರಿ ನೀವು ಎಷ್ಟು ಡಿಫ್ರೆಂಟಾಗಿ ಮಾಡಿದ್ದಾರೆ. ಅಂದರೆ ಒಂದು ಕಾಡಲ್ಲೇ ಇದ್ದೀನಿ ಏನಪ್ಪ, ನಾನು ಕಾಡಲ್ಲಿ ಬಂದಿದ್ದೀನಿ ಏನಪ್ಪ ಅನ್ನೋ ಥರ ಒಂದು ಆ ಥರ ಒಂದು ಫೀಲ್ ಆಗ್ತಾ ಇತ್ತು. ಅಷ್ಟು ಒಂದು ಚೆನ್ನಾಗಿತ್ತು. ಒಳಗಡೆಗೆ ಬಳ್ಳಿ ಎಲ್ಲ ಇರ್ಬೋದು, ಬಳ್ಳಿ ಎಲ್ಲ ಎಳೆ ಬಿಟ್ಟಿರೋದು, ಆ ಥರ ಒಂದು ಕಾಡಲ್ಲಿ ಒಂದು ಹುಲಿ ಸಿಂಹ ಎಲ್ಲ ಇದೆ ಏನಪ್ಪ ಅನ್ಬೇಕು, ಆ ಥರ ಹೌದು. ಮತ್ತು ಶಿವಾಜಿ ಮಹಾರಾಜರನ್ನು ಕೂಡ ಇಲ್ಲಿ ಒಂದು ಕೂರಿಸಿರೋ, ಅದು ಕೂಡ ಒಂದು ಅಟ್ರಾಕ್ಟಿವ್. ಅಂದರೆ ಯಾವ ಥರ ಇರಬಹುದು ಅನ್ನೋದು, ಯಾವ ಥರ ಮಾಡ್ಬೋದು ಅನ್ನೋದು ಕೂಡ ನೀವು ಇಲ್ಲಿ ನೋಡಿ ಕಲ್ತ್ಕೋಬೋದು. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.